ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಫ್ರಾನ್ಸಿನ ಮಹಾಕ್ರಾಂತಿಯ ವಿವಿಧ ಕಾರಣಗಳನ್ನು ಅಧ್ಯಯನ ಮಾಡ್ತಾ ಸಾಗಿದ್ದೇವೆ. ಇವತ್ತು ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಬೌದ್ಧಿಕ ಕಾರಣ ಅಥವಾ ತಾತ್ವಿಕ ಕಾರಣ ಅಥವಾ ಇನ್ನೊಂದು ಕಡೆಯಲ್ಲಿ ಕನ್ನಡದಲ್ಲಿ ದಾರ್ಶನಿಕರು ಅಂತ ಹೇಳ್ತಾರೆ, ಅವರು ಹೇಗೆ ಫ್ರಾನ್ಸಿನ ಮಹಾಕ್ರಾಂತಿಯ ಸ್ಫೂರ್ತಿಗಳಾಗಿ ವಿಚಾರವಾದದಿಂದ ಅವರು ಪ್ರೇರಣೆಯಾಗಿ ಈ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದರು ಎನ್ನುವ ವಿಚಾರವನ್ನು ನಾವು ಇವತ್ತು ಅಧ್ಯಯನ ಮಾಡುವ. ಇದನ್ನು ನಾವು ಇಂಗ್ಲೀಷಲ್ಲಿ ಇಂಟೆಲೆಕ್ಚುಯಲ್ ಕಾಸ್ ಅಂತ ಹೇಳ್ತೀವಿ. ಸೊ ಫ್ರಾನ್ಸಿನ ಮಹಾಕ್ರಾಂತಿಯಿಂದ ಜನರು ಈ ತತ್ವಜ್ಞಾನಿಗಳಿಂದ ಪ್ರಭಾವಿತರಾದರು. ಇವರು 3 ಜನ, ಪ್ರಮುಖವಾಗಿ ಈ ತತ್ವಜ್ಞಾನಿಗಳು 3 ಜನ. ಸೊ ಈ 3 ಜನರ ಬಗ್ಗೆ ನಾವು ಇವತ್ತು ವಿವರವಾಗಿ ಅಧ್ಯಯನವನ್ನು ಮಾಡುವ. ಫ್ರಾನ್ಸಿನ ಮಹಾಕ್ರಾಂತಿಗೆ ಪ್ರೇರಣೆ ನೀಡಿದಂಥ 3 ತತ್ವಜ್ಞಾನಿಗಳು ಅಥವಾ ದಾರ್ಶನಿಕರು ಯಾರು ಅಂತ ಹೇಳಿದಾಗ, ಸೊ ಒಂದನೇದಾಗಿ ಮಾಂಟೆಸ್ಕ್ಯೂ, ಎರಡನೇವನು ವಾಲ್ಟಾಯರ್, ಮೂರನೇದು ರೂಸೋ. ಮಾಂಟೆಸ್ಕ್ಯೂ, ವಾಲ್ಟಾಯರ್, ರೂಸೋ ಇವರು 3 ಜನ ಫ್ರಾನ್ಸಿನ ಮಹಾಕ್ರಾಂತಿಗೆ ಪ್ರೇರಣೆ ನೀಡಿದಂತಹ ದಾರ್ಶನಿಕರು ಅಥವಾ ತತ್ವಜ್ಞಾನಿಗಳು. ಇಡೀ ಫ್ರಾನ್ಸಿನ ಮಹಾಕ್ರಾಂತಿ ಈ 3 ತತ್ವಜ್ಞಾನಿಗಳಿಂದ ಪ್ರಭಾವಿತವಾಗಿ ನಡೆಯಿತು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಅವರು ಈ ತತ್ವಜ್ಞಾನದ ಮೂಲಕವಾಗಿ ಕ್ರಾಂತಿಯನ್ನು ಪ್ರತಿಪಾದಿಸಿದರು. ಎಲ್ಲ 3 ತತ್ವಜ್ಞಾನಿಗಳು ಅವರು ಈಗಿರುವಂತಹ ಸಮಾಜದ ವ್ಯವಸ್ಥೆಯ ಬಗ್ಗೆ ಮತ್ತು ಅಲ್ಲಿರುವಂತಹ ಅವ್ಯವಸ್ಥೆ ಬಗ್ಗೆ ಎತ್ತಿ ಹಿಡಿದು ಅದರಲ್ಲಿ ಸುಧಾರಣೆ ಆಗಬೇಕು, ಬದಲಾವಣೆ ಆಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಫ್ರಾನ್ಸಿನ ಮಹಾಕ್ರಾಂತಿಯ ಮೊದಲ ತತ್ವಜ್ಞಾನಿಯಾಗಿ ನಾವು ಗಮನಿಸುವಂಥದ್ದು ಮಾಂಟೆಸ್ಕ್ಯೂ, ಜೀನ್ ಜಾಕ್ಸ್ ಮಾಂಟೆಸ್ಕ್ಯೂ ಅಂತ ಹೇಳ್ತಾರೆ. ಸೊ ಮಾಂಟೆಸ್ಕ್ಯೂ 1689ರಿಂದ 1755ರವರೆಗೆ ಅವನ ತಾತ್ವಿಕ ಪ್ರಭಾವವನ್ನು ಬೀರಿದವನು. ಇವನೊಬ್ಬ ವಕೀಲ ಕುಟುಂಬಕ್ಕೆ ಸೇರಿದವನು ಮತ್ತು ನೊಬಿಲಿಟಿ ಅಥವಾ ನಾವು ಶ್ರೀಮಂತ ಜನಾಂಗಕ್ಕೆ ಸೇರಿದವನು. ಆದರೆ ತುಂಬ ಮೃದು ಸ್ವಭಾವದವನು, ಆದರೆ ದೊಡ್ಡ ಕ್ರಾಂತಿಕಾರಕನಲ್ಲ. ಸೊ ಇವನ ಮುಖ್ಯವಾದಂತಹ ಒಂದು ಟೀಕೆ ಅಥವಾ ವಿಮರ್ಶೆ, ವಿಡಂಬನೆ ಏನಿದೆ ಅದು ಚರ್ಚಿನ ಬಗ್ಗೆ ಮತ್ತು ರಾಜ್ಯದ ಒಂದು ನಿರಂಕುಶ ಒಂದು ಆಳ್ವಿಕೆ ಬಗ್ಗಿತ್ತು. ಸೊ ಇವನ ಪುಸ್ತಕ ಏನಿದೆ ಆ ಪುಸ್ತಕವು 21 ಎಡಿಷನ್ಸ್ಗಳನ್ನು ಅಥವಾ 22 ಎಡಿಷನ್ಸ್ಗಳನ್ನು ಹೊಂದಿತ್ತು. ಅಂದರೆ 22 ಬಾರಿ ಅದು ಪ್ರಕಟಣೆಗೊಂಡು ಅದು ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ಮಾಂಟೆಸ್ಕ್ಯೂ ಸೊ ಈ ತತ್ವವನ್ನು ಸರ್ಕಾರ ಮತ್ತು ಈ ಸಂವಿಧಾನವು ಹೇಗೆ ಆಳ್ವಿಕೆಗೆ ಬರ್ತದೆ ಎನ್ನುವ ಒಂದು ವಿಚಾರವನ್ನು ಅವನು ಮಂಡಿಸಿದ. ಸೊ ಅವನು ಬ್ರಿಟಿಷರ ಆಳ್ವಿಕೆಯು ಒಟ್ಟಿನಲ್ಲಿ ಅಧ್ಯಯನ ಮಾಡೋದಿದ್ರೆ ಅದು ಒಳ್ಳೆಯ ಆಳ್ವಿಕೆ ಅಂತ ಅವನು ಪ್ರತಿಪಾದಿಸಿದ. ಸೊ ಅವನು ಹೇಳ್ತಾನೆ, ಆ ಬ್ರಿಟಿಷ್ ಸಂವಿಧಾನ ಯಾಕೆ ಒಳ್ಳೆಯದು ಅಂತ ಹೇಳಿದರೆ, ಬ್ರಿಟಿಷರಿಗೆ ಇದು ಎಲ್ಲರಿಗೂ ಕೂಡ, ಎಲ್ಲ ನಾಗರಿಕರಿಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ, ಲಿಬರ್ಟಿಯನ್ನು ನೀಡುತ್ತದೆ. ಆದ್ದರಿಂದ ಇದೊಂದು ಮೊನಾರ್ಕಿ, ಇದೊಂದು ರಾಜನ ಆಳ್ವಿಕೆ. ಆದರೆ ಇದು ಹೇಗಿದೆ, ಇದು ಅಸೆಂಬ್ಲಿ, ಸಾಂವಿಧಾನಿಕ ಒಂದು ಸಭೆ ಏನಿದೆ ಅದು ರಾಜನನ್ನು ಒಂದು ಹಂತದಲ್ಲಿ ಅವರಿಗೆ ಅದನ್ನು ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ನಿಯಂತ್ರಣ ಮಾಡ್ತಾರೆ. ಆದ್ದರಿಂದ ಬ್ರಿಟಿಷ್ ಸರ್ಕಾರ ಅದು ಸ್ವಾತಂತ್ರ್ಯಕ್ಕೆ ಹೆಚ್ಚು ಅವಕಾಶವನ್ನು ಕೊಟ್ಟು ಒಳ್ಳೆಯ ಸರ್ಕಾರ ಅಂತ ಅವನು ಅಭಿಪ್ರಾಯಪಟ್ಟ. ಇದಕ್ಕಿಂತ ಹೆಚ್ಚಾಗಿ ಏನಂದರೆ, ಮುಖ್ಯವಾಗಿ ದರ್ ಆರ್ ಸಪರೇಷನ್ ಆಫ್ ಪವರ್ಸ್. ಸರ್ಕಾರದ 3 ಅಧಿಕಾರಗಳೇನಿವೆ, ಪವರ್ಸ್ಗಳೇನಿವೆ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯಲ್ಸ್, ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳು, ಅವು ವಿಂಗಡಣೆಗೊಂಡು ಅಥವಾ ವಿಭಜಿಸಲ್ಪಟ್ಟಿವೆ, ಒಟ್ಟುಗೂಡಿಲ್ಲ. ಒಬ್ಬನ ಕೈಯಲ್ಲೇ ಕೊಳ್ಳಿಲ್ಲ. ಆದ್ದರಿಂದ ಅಲ್ಲಿಗೆ ಒಂದು ರೀತಿ ಕಂಟ್ರೋಲ್ ಇದೆ, ವ್ಯವಸ್ಥೆಯ
ಬದಲಾವಣೆಗೆ ಅವಕಾಶ ಇದೆ, ಜನರಿಗೆ ಹೆಚ್ಚಿನ ಅಧಿಕಾರ ಸ್ವಾತಂತ್ರ್ಯ ಸಿಗ್ತದೆ ಎನ್ನುವ ಅಭಿಪ್ರಾಯವನ್ನು ಮಾಂಟೆಸ್ಕ್ಯೂ ಅವನು ತಂದ. ಮಾಂಟೆಸ್ಕ್ಯೂ ಅವನು ರಾಯಲ್ ಅಬ್ಸಲ್ಯೂಟಿಸಮ್, ಈ ಫ್ರಾನ್ಸಿನಲ್ಲಿ ರಾಜಪ್ರಭುತ್ವದ ಅದರ ನಿರಂಕುಶ ಅಧಿಕಾರ ಅದನ್ನು ವಿರೋಧಿಸಿದವನು. ಸೊ ಅವನದು ಮೇಯ್ನ್ ಥಿಯರಿನೇ ಏನಂದರೆ ದೇರ್ ಶುಡ್ ಬಿ ಎ ಸಪರೇಷನ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪವರ್, ಸಪರೇಷನ್ ಆಫ್ ಪವರ್. ರಾಜನ ಅಧಿಕಾರಗಳು ಪವರ್ನ ಸಪರೇಟ್ ಆಗಬೇಕು ಮತ್ತು ಅದು ಏನು ಆ ಮೂರು ಅಧಿಕಾರಗಳೇನಿದೆ ಅದು ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿರಬೇಕು ಅಥವಾ ಒಂದೊಂದೊಂದು ನಿಯಂತ್ರಣ ಮಾಡುವಂತೆ ಇರಬೇಕು ಎನ್ನುವುದೇ ಅವನ ಮುಖ್ಯ ಉದ್ದೇಶವಾಗಿತ್ತು. ಸೊ ಅದರಿಂದ ಫ್ರೆಂಚ್ ಯಾವುದು ರಾಜ ಮತ್ತು ಅಲ್ಲಿರುವಂತಹ ಪಾರ್ಲಿಮೆಂಟ್ ಆಗಲಿ, ಈ ಬೂರ್ಜುವಾ ನೊಬಿಲಿಟಿಗಳಾಗಲಿ ಅಥವಾ ಶ್ರೀಮಂತ ನೊಬಿಲಿಟಿಗಳಾಗಲಿ, ಹಾಗೆ ಚರ್ಚ್ಗಳಾಗಿ ಅವೆಲ್ಲವೂ ಕೂಡ ವಿಂಗಡಣೆಗೊಂಡು ಅಧಿಕಾರಗಳು ಬೇರೆ ಬೇರೆ ಹಂತದಲ್ಲಿರಬೇಕು. ಅವೆಲ್ಲವೂ ಅಧಿಕಾರವನ್ನು ಸೆಟೆದುಕೊಂಡು ಜನರಿಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ ಎಂದು ಅವನು ವಾದಿಸಿದ. ವೋಲ್ಟೈರ್ ಸೊ ಸ್ಪಿರಿಟ್ ಆಫ್ ಲಾಸ್, ಮಾಂಟೆಸ್ಕ್ಯೂ ಬರೆದಂಥ ಪುಸ್ತಕ ಸ್ಪಿರಿಟ್ ಆಫ್ ಲಾಸ್. ಆ ಪುಸ್ತಕದಲ್ಲಿ ಅವನು ಮುಖ್ಯವಾಗಿ ಮಾಂಟೆಸ್ಕ್ಯೂ ಏನು ಹೇಳ್ತಾನಂದರೆ laws to be framed according to the wishes of the people, not the whims and fancies of the ruler ಅಂತ ಅವನು ಅಭಿಪ್ರಾಯ ಪಡೋದಂದ್ರೆ ಮಾಂಟೆಸ್ಕ್ಯೂ ಕಾನೂನು ಹೇಗಿರಬೇಕು, ಅವನು ಬರೆದ ಪುಸ್ತಕದ ಹೆಸರೇ ಸ್ಪಿರಿಟ್ ಆಫ್ ಲಾಸ್. ಸೊ ಕಾನೂನು ಹೇಗಿರಬೇಕಂದ್ರೆ ಕಾನೂನು ಜನರಿಗೆ ಅನುಕೂಲವಾಗಿರಬೇಕು ವಿನಃ ರಾಜನ ಒಂದು ಯಾವುದು ಅವನ ಕಾಲ್ಪನಿಕವಾದಂಥ ಅವನ ವಿಚಾರವಾದಕ್ಕೆ ಸರಿಯಾಗಿರುವುದಲ್ಲ. ಲಾಸ್ ಹ್ಯಾವ್ ಟು ಬಿ ಅಕಾರ್ಡಿಂಗ್ ಟು ದಿ ವಿಶಸ್ ಆಫ್ ದಿ ಪೀಪಲ್ ಆ್ಯಂಡ್ ಲುಕಿಂಗ್ ಅಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ ಎನ್ನುವುದೇ ಅವನ ವಾದವಾಗಿತ್ತು. ನೆಕ್ಸ್ಟ್ ನಾವು ನೋಡುವಂಥದ್ದು ವಾಲ್ಟೈರ್. 1694ರಿಂದ 1778ರಲ್ಲಿ ಮಾಂಟೆಸ್ಕ್ಯೂ ಅವನು ಫ್ರಾನ್ಸಿನಲ್ಲಿ, ವಾಲ್ಟೈರ್ ಅವನು ಫ್ರಾನ್ಸಿನಲ್ಲಿ ಅತ್ಯಂತ ಯಾವುದು ಮುಖ್ಯವಾಗಿ ತತ್ವಜ್ಞಾನ ಪ್ರಭಾವವನ್ನು ಬೀರಿದ. ಒಬ್ಬ ಸಮಕಾಲೀನರಾಗಿ ಮಾಂಟೆಸ್ಕ್ಯೂಗೆ ಸಮಕಾಲೀನಾಗಿ 18ನೇ ಶತಮಾನದಲ್ಲಿ ದಾರ್ಶನಿಕನಾಗಿ ಇಡೀ ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಒಂದು ತತ್ವಜ್ಞಾನವನ್ನು ಮೆರೆದವನಿಯನು. ಸೊ ಅವನಿಗೆ ರಾಜರು, ಪರ್ಷಿಯಾದ ಆಸುಪಾಸಿನ ರಾಜರು ಅವನಿಗೆ ಒಂದು ಬಿರುದನ್ನು ಕೊಟ್ಟೇ ಗೌರವಿಸ್ತಾರೆ, ಕಿಂಗ್ ವಾಲ್ಟೈರ್ ಅಂತ. ವಾಲ್ಟೈರ್ ವಾಸ್ ಗಿವನ್ ದಿ ಟೈಟಲ್ ಕಿಂಗ್ ವಾಲ್ಟೈರ್, ರಾಜ ವಾಲ್ಟೈರ್ ಅಂತ. ರಾಜನಾಗಿರಲಿಲ್ಲ ಅವನು, ಒಂದು ಬಿರುದು ಮಾತ್ರ. ಇವನು ಒಬ್ಬ ವಕೀಲನ, ನೋಟರಿಯ ಏನು ಮಗನಾಗಿ ಅದೇ ವೃತ್ತಿಯನ್ನು, ವಕೀಲಿ ವೃತ್ತಿಯನ್ನು ಅವನು ಆರಿಸಿಕೊಂಡ. ಸೊ ಇವನೊಬ್ಬ ಕವಿಯಾಗಿ, ಒಬ್ಬ ಇತಿಹಾಸಕಾರನಾಗಿ ವಾಲ್ಟೈರ್, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ನಾಟಕಕಾರನಾಗಿ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ವಿಡಂಬನಾಕಾರನಾಗಿ ಮೆರೆದ. ಸಟೈರ್ ಅಂತ ಹೇಳ್ತೀವಿ, ಸಟೈರಿಸ್ಟ್. ವಾಲ್ಟೈರ್ ವಾಸ್ ನೋನ್ ಫಾರ್ ಹಿಸ್ ಸಟೈರ್, ದಿ ಬ್ರಾಂಚ್ ಆಫ್ ಕ್ರಿಟಿಸಿಸಮ್ ಆ್ಯಂಡ್ ಅನಾಲಿಸಿಸ್. ಸೊ ದಿಸ್ ಇಸ್ ಕಾಲ್ಡ್ ಎ ಸಟೈರ್. ಸೊ ಅವನೇನು ಮಾಡ್ತಾನಂದರೆ he bitterly criticized and hated Roman Catholic Church. Church was his citadel of antagonism. ಚರ್ಚ್ ಏನಿದೆ ಅವನಿಗೆ ಚರ್ಚನ್ನು ವಿರೋಧಿಸಿದವನು. ಯಾಕಂದರೆ ಇದೊಂದು ರೀತಿ ನಿರಂಕುಶವಾಗಿ ತನ್ನ ಅಧಿಕಾರವನ್ನು ಚಲಾಯಿಸ್ತದೆ, ಹಾಗೆ ಇದು ನ್ಯಾಯವನ್ನು ಮತ್ತು ಯಾವುದು ಎನ್ಲೈಟನ್ಮೆಂಟ್ ಅಥವಾ ವಿಚಾರವಾದವನ್ನು ಹತ್ತಿಕ್ತದೆ. ಆದ್ದರಿಂದ ಚರ್ಚಿನ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಎನ್ನುವುದೇ ಅವನ ಮುಖ್ಯ ಉದ್ದೇಶವಾಗಿತ್ತು. ಸೊ ಅವನು ಹಿ ಅಟ್ಯಾಕ್ಡ್ ಅ ಹೋಲ್ ಟ್ರೆಡಿಷನ್ ಆಫ್ ಕ್ರಿಶ್ಚಿಯನ್ ವರ್ಲ್ಡ್ ಆಫ್ ದಿ ವರ್ಲ್ಡ್. ಆ ಕ್ರೈಸ್ತ ಒಂದು ನಂಬಿಕೆ ಏನಿದೆ ಅದನ್ನು ಪೂರ್ತಿ ಅವನು ಅಟ್ಯಾಕ್ ಮಾಡ್ತಾನೆ. ಸೊ ಈ ಶಿಫ್ಟೆಡ್ ದಿ ಐಡಿಯಾ ಫ್ರಮ್ ಡಿವಿನಿಟಿ ಟು ಹ್ಯೂಮನಿಸಮ್. ಸೊ ಏನು ಮಾಡ್ತಾನೆ ಅಂದರೆ ಅವನು ಈ ದೈವತತ್ವವನ್ನು ಅದನ್ನು ಒಪ್ಪಿಕೊಳ್ಳುವುದಲ್ಲ, ಮಾನವತಾವಾದ. ವಾಲ್ಟೈರ್ ಯಾವುದಕ್ಕೂ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟದ ಮಾನವತಾವಾದ. ಮಾನವ, the center of activity is not the God, the center of the activity is the man. The most concern is the human, not the divinity. So world is originated, however the world is originate ಬಗ್ಗೆ ಹೇಳಲಿಲ್ಲ ಅವನು, but the concern should be not the God, concern should be human. ಅದರಿಂದ ಕ್ರಿಶ್ಚಿಯಾನಿಟಿ ಏನಿದೆ ಅದು ಅಲ್ಲಿ ಹೇಳಿರುವಂಥದ್ದು ಹ್ಯೂಮನ್ ಒಪಿನಿಯನ್ ಮಾತ್ರ. ಅದರಿಂದ ಮಾನವತಾವಾದಕ್ಕೆ, ಹ್ಯೂಮನಿಸಮ್ ಅಂತ ಹೇಳ್ತೀವಲ್ಲ, ಹ್ಯುಮ್ಯಾನಿಟಿ ಅಲ್ಲ, ಹ್ಯೂಮನಿಸಮ್, that concept is given importance by ವಾಲ್ಟೈರ್. ಅಥವಾ ಬ್ರಾಂಚ್ ಏನು ಮಾಡ್ತಾನೆ, ವಿಡಂಬನೆ ಮೂಲಕವಾಗಿ ಅವನು ಹಾಸ್ಯ ಮಾಡುವ ಮೂಲಕವಾಗಿ, ವಿಡಂಬನೆ ಮಾಡುವ ಮೂಲಕವಾಗಿ, ವಿಮರ್ಶೆ ಮಾಡುವ ಮೂಲಕವಾಗಿ ಚರ್ಚಿನ ಈ ನಿರಂಕುಶ ಅಧಿಪತ್ಯವನ್ನು ಕೆಡವುವ ಪ್ರಯತ್ನವನ್ನು ಮಾಡಿದ. ಸೊ ದಿಸ್ ಇಸ್ ವಾಟ್ ದಿ ವಾಲ್ಟೈರ್ ಹ್ಯಾಡ್ ಡನ್ ಇಟ್. ಆ್ಯಂಡ್
He was the first person to present a purely secular concept of world history. ಪ್ರಪಂಚ ದೇವರಿಂದ ಒರಿಜಿನ್ ಆಗ್ದಲ್ಲ ಅಂದ ಅವನು ಸೆಕ್ಯುಲರ್ ಕಾನ್ಸೆಪ್ಟ್ ಕೊಟ್ಟು ಮನುಷ್ಯನಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟದ್ದು ಅವನು. ಸೊ ಅವನು ಏನು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟ? ಫ್ರೀಡಮ್ ಆಫ್ ಥಾಟ್ಗೆ ಇಂಪಾರ್ಟೆನ್ಸ್ ಕೊಟ್ಟ. ಹಿ ಗಿವ್ ಇಂಪಾರ್ಟೆನ್ಸ್ ಟು ಫ್ರೀಡಮ್ ಆಫ್ ಥಾಟ್, ಚಿಂತನೆಗೆ. ಸೊ ಅದರಿಂದ ವಾಲ್ಟೈರ್ನ ಸಾಧನೆ ಅದು. ಸೊ ಇದ್ರ ಜೊತೆಗೆ ಏನಂದರೆ ಆ ಸಂದರ್ಭದಲ್ಲಿರುವಂತಹ ಈ ಜನಪ್ರಿಯ ಸರ್ಕಾರದ ಏನು ಅಪಾಯಗಳು ಅದನ್ನು ಅವನು ಮನಗೊಳಿಸಿದ. ಸೊ ಆದರೂ ಕೂಡ ಅವನು ಏನು ಮಾಡ್ತಾ ಅಂದರೆ ದಿ ಐಡಿಯಲ್ ಫಾರ್ಮ್ ಆಫ್ ದಿ ಗೌರ್ಮೆಂಟ್ ಅಕಾರ್ಡಿಂಗ್ ಟು ವಾಲ್ಟೈರ್ ಈಸ್ ಬೆನವಲೆಂಟ್ ಡೆಸ್ಪಾಟಿಸಮ್. ಬೆನವಲೆಂಟ್ ಡೆಸ್ಪಾಟಿಸಮ್ ಅಂದರೆ ನಿರಂಕುಶ ಅಧಿಕಾರ ಬೇಕು, ಆದರೆ ಜನರಿಗೆ ಅದು ಪ್ರಯೋಜನ ಆಗಬೇಕು. ಸೊ ವಾಲ್ಟೈರ್ ಕಾಮೆಂಟೆಡ್ ದಟ್ ಐ ವುಡ್ ಬಿ ರಾದರ್ ಟು ಬಿ ರೂಲ್ಡ್ ಬೈ 1 lion ದ್ಯಾನ್ 100 rats. ಅಂದರೆ ನಾನು ಆಳ್ಲಿಕ್ಕೆ ಇಷ್ಟಪಡುವುದಿದ್ದರೆ ನಾನು ಒಂದು ಸಿಂಹದಿಂದ ಆಳಲು ನಾನು ಅಪೇಕ್ಷೆ ಪಡ್ತೇನೆ ವಿನಃ 100 ಇಲಿಗಳಿಂದ ಅಲ್ಲ. ಐ ವಾಸ್ ರಾದರ್ ಟು ಬಿ ರೂಲ್ಡ್ ಬೈ 1 lion ದ್ಯಾನ್ 100 rats. ನಾನು ಒಂದು ಸಿಂಹದಿಂದ ಆಳಲು ಇಷ್ಟಪಡ್ತೇನೆ, ಲೇಸು ಅಂದರೆ ಆಳುವುದೇ ಲೇಸು ವಿನಃ 100 ಇಲಿಗಳಂದೆಲ್ಲ. ಯಾಕಂದರೆ ಇಲಿಗಳು ಕಚ್ಚಾಡ್ತವೆ, ಅವರಲ್ಲಿ ಒಂದು ಒಗ್ಗಟ್ಟಿಲ್ಲ, ಜಗಳ ಆಗ್ತವೆ. ಈ ಜಗಳಕ್ಕಿಂತ ಒಂದು ಸಿಂಹವೇ ಅದು ಏನು ತನ್ನ ಗರ್ಜನೆ ಮೂಲಕ ಇಡೀ ಕಾಡನ್ನೇ ಆಳ್ತದೆ. ದಿಸ್ ಇಸ್ ರಿಕ್ವೈರ್ಡ್. ಅದರಿಂದ ಬೆನವಲೆಂಟ್ ಡೆಸ್ಪಾಟಿಸಮ್ ಇಸ್ ರಿಕ್ವೈರ್ಡ್ ಆ್ಯಂಡ್ ದಿಸ್ ಶುಡ್ ಬಿ ದಿ ಐಡಿಯಲ್ ಫಾರ್ಮ್ ಆಫ್ ದಿ ಗೌರ್ಮೆಂಟ್. ಇದೊಂದು ನಿಜವಾದಂಥ ಮಾದರಿ ಸರ್ಕಾರ ಅಂತ ಅವನು ಹೇಳ್ತಾನೆ. ಸೊ ವಾಲ್ಟೈರ್ ವಿರೋಧ ಚರ್ಚಿನ ಬಗ್ಗೆ ಇತ್ತು. ನಿರಂಕುಶ ಅಧಿಕಾರದ ಸಪೋರ್ಟರ್ ಆಗಿದ್ದ ಅವನು, ಆದರೆ ಅದು ಜನರಿಗೆ ಉಪಯುಕ್ತವಾಗಿರಬೇಕು ಎಂದು ಅವನದಾಗಿತ್ತು. ಮತ್ತು ಅವನು ಹ್ಯಾಸ್ ಬಿನ್ ರಿಗಾರ್ಡೆಡ್ ಆಸ್ ದಿ ಫಾದರ್ ಆಫ್ ಸಟೈರ್. ಒಂದು ಬ್ರಾಂಚ್ ಆಫ್ ಸಾಹಿತ್ಯ, ಒಂದು ಹೊಸ ಸಾಹಿತ್ಯದ ಫಾರ್ಮನ್ನು ತರ್ತಾನೆ, ವಿಡಂಬನೆ ಎನ್ನುವ ಒಂದು ಸಾಹಿತ್ಯವನ್ನೇ ತರ್ತಾನೆ. ಆ್ಯಂಡ್ ದಿಸ್ ಇಸ್ ದಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ವಾಲ್ಟೈರ್. ನೆಕ್ಸ್ಟ್ ನಾವು ಮೂರನೇ ದಾರ್ಶನಿಕರಾಗಿ ನಾವು ಅಧ್ಯಯನ ಮಾಡೋದಿದ್ರೆ ಜೀನ್ ಜಾಕ್ಸ್ ರೂಸೋ. ಸೊ 1712 1778 ಇನ್ಸ್ಪೈರ್ಡ್ ಬೈ ವಾಲ್ಟೈರ್. Jean Jacques Rousseau, popularly called as Rousseau, is one of the foremost philosophers who guided the French Revolution, and he acquired the knowledge and experience from a wandering life of various occupations and private reading. ಅವನು ಏನು ಮಾಡ್ತಾನೆ, ತುಂಬ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾನೆ ಜೀವನದಲ್ಲಿ. ಒಂದು ಕಡೆಯಿಂದ ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ, ಒಂದು ಊರಿನಿಂದ ಮತ್ತೊಂದು ಬೀದಿಗೆ ತಿರುಗಾಡುವಂಥ ಅಲೆದಾಡುವಂಥ ಪರಿಸ್ಥಿತಿ ಬಂದುಬಿಡುತ್ತೆ ಅವನಿಗೆ. ಸೊ ಏನು ಮಾಡ್ತಾನೆ ಅವನು, ಒಂದು ವೃತ್ತಿಯನ್ನು ಬದಲಾವಣೆ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ಅದನ್ನ ಒಂದು ಕಡೆಯಲ್ಲಿ ಮತ್ತೊಂದು ಹೋಗ್ತಾರೆ. ಸೊ ಈ ರೋಮ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ವರ್ಕ್ಡ್ ಆಸ್ ಎ ಟ್ಯೂಟರ್, ಸೆಕ್ರೆಟರಿ ಆ್ಯಂಡ್ ಮೆನಿ ಜಾಬ್ಸ್ ಲೈಕ್ ದಿಸ್. ಇದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ರೂಸೋಗೆ. ದೇರ್ ಇಸ್ ಲಾಟ್ ಆಫ್ ಶಿಫ್ಟ್ಸ್. ಹೇಳ್ತಾರಲ್ಲ, ಅಡ್ವರ್ಸಿಟಿ ದಟ್ ಬಿಲ್ಡ್ಸ್ ದಿ ಪ್ರೋಗ್ರೆಸ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ದರ್ ಶುಡ್ ಬಿ ಅಡ್ವರ್ಸಿಟಿ ಇನ್ ದಿ ಲೈಫಲ್ಲಿ ಏನಿರಬೇಕು ಅಂದರೆ ಅಡ್ವರ್ಸಿಟಿ ಇರಬೇಕು, ಚಾಲೆಂಜ್ಗಳಿರಬೇಕು. ದಿ ವಾಟ್ಸ್ ಕಾಲ್ಡ್ ಆಸ್ the lot of what's called as questions, daring challenges required in the life, so that man will learn how to tackle these challenges. ಈ ಚಾಲೆಂಜ್ಗಳು, ಸವಾಲುಗಳೇನಿವೆ ಅದನ್ನು ಕಾಲಕ್ಕೆ ತಕ್ಕಂತೆ ಎದುರಿಸುವಂಥ ಪ್ರಯತ್ನಗಳು ನಡೀತವೆ ಮತ್ತು ಅದನ್ನು ಒಂದರ ನಂತರ ಒಂದು ಮಾನವನನ್ನು ಒಂದು ಸದೃಢವಾಗಿ, ವಿಶ್ವಾಸಪೂರ್ಣವಾಗಿ, ದೃಢಕಾಯವಾಗಿ ಬೆಳೆಸ್ತಾನೆ ಎನ್ನುವುದು ಜೀನ್ ಜಾಕ್ಸ್ ರೂಸೋ ವಾದವಾಗಿತ್ತು. ಸೊ ದಿ ಅಡ್ವರ್ಸಿಟಿ is the beginning of the progress of the man, is the one of the important ideals of the Rousseau ಹೇಳ್ತಾನೆ. ಸೊ ನಾವು ಯಾವುದೇ ಸಮಾಜ ಆಗಲಿ, ಸ್ಥಿತಿಗತಿ ಆಗಲಿ, we cannot take it as calm and peace. There should be and if you believe it, then you'll be succumb to the situation that you don't learn anything. ನೀವು ಹೊಸ ಕಲಿಕೆ, ಹೊಸ ಪ್ರಯತ್ನ ಅಂತ ಆಗಬೇಕಾದ್ರೆ ನೀವು ಸವಾಲುಗಳಾಗಬೇಕು. ಸಮುದ್ರದಲ್ಲಿ ತೊರೆಗಳು ಹೇಗೆ ಮನುಷ್ಯನನ್ನು ಎತ್ತಿ ಬಿಸಾಡ್ತಾವೋ, ಆಗ ಮನುಷ್ಯ ಅದರ ವಿರುದ್ಧ ಅವನು ಹೇಗೆ ತಪ್ಪಿಸಿಕೊಳ್ಳುವುದು, ಹೇಗೆ ಎದುರಿಸುವುದನ್ನು ಕಲಿತಾನೋ, ಜೀವನವು ಹಾಗೆ, ಸಮಾಜವು ಹಾಗೆ, ರಾಜಕೀಯವು ಹಾಗೆ ಎಂದು ಜೀನ್ ಜಾಕ್ಸ್ ರೂಸೋ ಹ್ಯಾಸ್ ಗಿವನ್ ದಿ ಇಂಪಾರ್ಟೆನ್ಸ್. ಸೊ ರೂಸೋ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆದಂತಹ ಐಡಿಯಾ ಮಾಡ್ತಾನೆ. ರಿಮೆಂಬರ್, ದಿ ಓನ್ಲಿ ಫಿಲಾಸಫರ್ ಇನ್ ಎಂಟೈರ್ ಫ್ರೆಂಚ್ ರೆವಲ್ಯೂಷನ್ who advocated revolution as the solution as the way to the solution to eradicate all the ills of the society of the France is none other than Jean Jacques Rousseau.
ಏನಂದ್ರೆ ರೂಸೋ ಒಬ್ಬ ನಾವು ದಾರ್ಶನಿಕರಲ್ಲಿ ಏಕೈಕ ಒಬ್ಬ ದಾರ್ಶನಿಕನಾದ ತತ್ವಜ್ಞಾನಿಯನ್ನು ಏನೋ ಒಂದು ಸಮಾಜದಲ್ಲಿ ಕ್ರಾಂತಿಯನ್ನೇ ಪ್ರತಿಪಾದಿಸಿದವನು, ನೇರವಾಗಿ ಕ್ರಾಂತಿಯನ್ನು ಪ್ರತಿಪಾದಿಸಿದ ಏಕೈಕ ಒಬ್ಬ ದಾರ್ಶನಿಕ ತತ್ವಜ್ಞಾನಿ, ಬೌದ್ಧಿಕ ತತ್ವಜ್ಞಾನಿ ಅಂತ ಹೇಳಿದ್ರೆ ಅದು ರೂಸೋ ಮಾತ್ರ. ರೂಸೋ ಹ್ಯಾಸ್ ರಿಟನ್ ಈಸ್ ಆರ್ನಮೆಂಟಲ್ ವರ್ಕ್ ಅಂತ ಹೇಳ್ತೀನಿ ನಾನು. ಐ ಕಾಲ್ ಇಟ್ ಆಸ್ ಎ ಬ್ಯೂಟಿಫುಲ್ ವರ್ಕ್ ವಿಚ್ ಹ್ಯಾಡ್ ಕಮಾಂಡೆಡ್ ದಿ ಪೊಲಿಟಿಕಲ್ ಥಿಯರಿ ಆ್ಯಂಡ್ ದಿ ಎಂಟೈರ್ ವರ್ಲ್ಡ್ ಅಟ್ ದಟ್ ಟೈಮ್. ಸೊ ಇಟ್ ಈಸ್ ಸೋಷಿಯಲ್ ಕಾಂಟ್ರಾಕ್ಟ್. ಸೊ ದಿಸ್ ಹ್ಯಾಸ್ ಬಿನ್ ರಿಗಾರ್ಡೆಡ್ ಆಸ್ ರೂಸೋಸ್ ಬುಕ್ ಹ್ಯಾಸ್ ಬಿನ್ ಕಾಲ್ಡ್ ಆಸ್ ಅ ಸೋಷಿಯಲ್ ಕಾಂಟ್ರಾಕ್ಟ್. ಸೊ ರೂಸೋ ಬರೆದಂತಹ ಪುಸ್ತಕ ಏನಿದೆ ಸೋಷಿಯಲ್ ಕಾಂಟ್ರಾಕ್ಟ್, ಸಾಮಾಜಿಕ ಒಡಂಬಡಿಕೆಯನ್ನು ಅರ್ಥ ಅದು, ಸಾಮಾಜಿಕ ಒಡಂಬಡಿಕೆ. ಸೊ ಅದರಿಂದ ಸೋಷಿಯಲ್ ಕಾಂಟ್ರಾಕ್ಟ್ ಅನ್ನೋ ಪುಸ್ತಕ ಇದೊಂದು ಆರ್ನಮೆಂಟಲ್, ಒಂದು ರೀತಿಯ ಅತ್ಯಂತ ಸುಂದರವಾದಂಥ ಒಂದು ಪುಸ್ತಕ. ನೋಡ್ಲಿಕ್ಕೆ ಸುಂದರ ಅಲ್ಲ, ದಿ ಐಡಿಯಲ್ಸ್ ಆರ್ ಗುಡ್ ಆ್ಯಂಡ್ ಬ್ಯೂಟಿಫುಲ್. ಸೊ ದಿಸ್ ಇಸ್ ಇನ್ಫ್ಲೂಯೆನ್ಷಿಯಲ್ ಪೊಲಿಟಿಕಲ್ ವರ್ಕ್ ಇನ್ ದಿ ಎಂಟೈರ್ 18th century ಯುರೋಪ್. 18ನೇ ಶತಮಾನದಲ್ಲಿ ಇಡೀ ಯುರೋಪಿನಲ್ಲಿ ಇದೊಂದು ತುಂಬ ಪ್ರಭಾವಶಾಲಿಯಾದಂಥ ಪುಸ್ತಕ. ಮ್ಯಾನ್ ಈಸ್ ಬಾರ್ನ್ ಫ್ರೀ, ಮ್ಯಾನ್ ಈಸ್ ಬಾರ್ನ್ ಫ್ರೀ, ಬಟ್ ಎವ್ರಿವೇರ್ ಹಿ ಈಸ್ ಇನ್ ಚೈನ್ಸ್. ದಿಸ್ ಇಸ್ ದಿ ಓಪನಿಂಗ್ ಸೆಂಟೆನ್ಸ್ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್. ಮನುಷ್ಯ ಹುಟ್ಟಿನಿಂದ ಸ್ವತಂತ್ರ ಅವನು, ಆದರೆ ಅವನು ಯಾವಾಗ ಹುಟ್ಟಿದಾಕ್ಷಣವೇ ಹಿ ಈಸ್ ಬೌಂಡ್ ಬೈ ಚೈನ್ಸ್. ಒಂದೊಂದೇ ಸಂಕೋಲೆಗಳಿಂದ, ಸಮಾಜ ಎನ್ನುವ ಸಂಕೋಲೆ, ರಾಜಕೀಯ ಎನ್ನುವ ಸಂಕೋಲೆ, ಆರ್ಥಿಕತೆ ಎನ್ನುವ ಸಂಕೋಲೆ, ಕುಟುಂಬ ಎನ್ನುವ ಸಂಕೋಲೆ, ವ್ಯಾಲ್ಯೂಸ್ ಎನ್ನುವ ಸಂಕೋಲೆ, ಸೋ ಮೆನಿ ಚೈನ್ಸ್ ಹಿ ಹ್ಯಾಸ್ ಬಿನ್ ಟೈಡ್. ಸೊ ಮ್ಯಾನ್ ಈಸ್ ಬಾರ್ನ್ ಫ್ರೀ, ಬಟ್ he everywhere he is in chains. ಸೊ ಅದರಿಂದ ದಿಸ್ ಇಸ್ ವಾಟ್ ಇಸ್. ಆ್ಯಂಡ್ ಸೊ ಅವನು ಹೇಳ್ತಾನೆ ಈ ಚೈನ್ಸ್ಗಳಿಂದ ಅವನು ಇದಾಗಬೇಕಾದ್ರೆ ಸಮಾಜದಿಂದ ಒಂದು ಒಡಂಬಡಿಕೆ. therefore man should return to the primitive state of innocence and happiness and destroy the existing institutions ಅಂತ ಹೇಳ್ತಾರೆ. ಮನುಷ್ಯ ಏನಾಗ್ತದೆ ಅಂದರೆ ಹಿಂದಿನ ವಿಚಾರವಾದದಿಂದ ಅವನು ಹಿಂದಿನ ಕ್ರಮದಿಂದ ಅವನು ಕ್ರಮಕ್ಕೆ ವಾಪಸ್ ಹೋಗಬೇಕು. ಆಗ ಅವನು ಹಿಂದಿನ ಕ್ರಮ ತುಂಬ ಒಂದು ಸ್ವತಂತ್ರವಾದ, ತುಂಬ ಸಂತೋಷವಾದಂತಹ ಮತ್ತು ಯಾವುದು ತುಂಬ ಒಂದು ಫ್ರೀ ಆದಂಥ ವಾತಾವರಣದಲ್ಲಿ ಇದ್ದಾರೆ. ಆದ್ದರಿಂದ ಇಲ್ಲಿರುವಂಥ ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗಳು, ಸಂಸ್ಥೆಗಳು ಯಾವುದು ಬೇಡ, ಅದು ಸ್ವತಂತ್ರವಾಗಿರಿ ಅನ್ನುವುದು ಅವನ ಉದ್ದೇಶವಾಗಿತ್ತು. ರೂಸೋ ಏನು ಹೇಳ್ತಾನೆ, ಲಾ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ದಿ ಜನರಲ್ ವಿಲ್. ಕಾನೂನು ಅಂದರೆ ಹೇಳಿನು ಜನರಲ್ ವಿಲ್. ಒಂದು ಜನರು ಒಪ್ಪಿಕೊಂಡದ್ದೇ ಕಾನೂನು. ಕಾನೂನು ಜನರನ್ನು ಒಪ್ಪಿಸುವುದಲ್ಲ, ಕಾನೂನು ಜನರು ಒಪ್ಪಿಕೊಂಡದ್ದೇ ಕಾನೂನು. ಕಾನೂನು ಜನರಿಗೆ ತಕ್ಕಾಗಿರಬೇಕು. ವಾಟ್ ಈಸ್ ದಿ ಲಾ? ಲಾ ಈಸ್ ಟು ಬಿ ನಾಟ್ ಟು ಬಿ ಗವರ್ನ್ಡ್ ಬೈ ದಿ ರೂಲರ್. Ruler cannot rule according to his whims and fancies. Rule has to be according to the wishes of the people. So ರೂಸೋ ಏನು ಹೇಳ್ತಾನೆ, ಕಾನೂನು ಹೇಗಿರಬೇಕು? ಕಾನೂನು ಹೇಗಿರಬೇಕಂದ್ರೆ ಜನರ ಕಲ್ಯಾಣಕ್ಕೋಸ್ಕರವಾಗಿರ್ಬೇಕು. ಸೊ ಅದರಿಂದ ಕಿಂಗ್ಸ್ ವ್ಯಾರ್ ದಿ ಕ್ರಿಯೇಷನ್ಸ್ ಆಫ್ ದಿ ಪೀಪಲ್. ಯಾರು ರಾಜ ಎನ್ನುವುದು, ರಾಜನನ್ನು ಜನರ ಆಳ್ಲಿಕ್ಕೆ ಬಿಟ್ಟಿದ್ದು. ದಿಸ್ ಇಸ್ ದ ಒರಿಜಿನಲ್ ಕಾಂಟ್ರಾಕ್ಟ್. ಇದು ಕಾಂಟ್ರಾಕ್ಟ್ ಏನು? ಸಮಾಜದಲ್ಲಿ ಒಡಂಬಡಿಕೆ ಏನು? ರೂಲರ್ ರೂಲ್ಸ್ ಬಿಕಾಸ್ ಆಫ್ ದಿ ಪೀಪಲ್. ಜನರು ಅಧಿಕಾರ ಕೊಟ್ಟಿದ್ದರಿಂದ ರಾಜ ಆಳ್ತಾನೆ. ಯಾವಾಗ ಜನರಿಗೆ ತಕ್ಕಂತೆ, ಜನರ ಕಲ್ಯಾಣಕ್ಕೆ ತಕ್ಕಂತೆ, ಜನರ ಉದ್ದೇಶಕ್ಕೆ ತಕ್ಕಂತೆ ರಾಜ ಆಳುವುದಿಲ್ಲೋ, ಪೀಪಲ್ ಹ್ಯಾವ್ ಎವ್ರಿ ರೈಟ್ ಟು ಕಿಕ್ ಹಿಮ್ ಆಫ್ ಆ್ಯಂಡ್ ಪ್ಲೇಸ್ ಎ ನ್ಯೂ ರೂಲರ್. ಇನ್ ಎ ಸೊಸೈಟಿ ಸೋಷಿಯಲ್ ಕಾಂಟ್ರಾಕ್ಟ್ನ ಅರ್ಥ ಏನು? ಸಮಾಜದಲ್ಲಿ ಒಂದು ಒಡಂಬಡಿಕೆ ಇದೆ. ಈ ಒಡಂಬಡಿಕೆ ಏನಂತ ಹೇಳಿದರೆ, ಸೊ ದರ್ ಕಾಂಟ್ರಾಕ್ಟ್ ಬಿಟ್ವೀನ್ ರೂಲರ್ ಆ್ಯಂಡ್ ದಿ ರೂಲರ್, ಅಂದರೆ ರಾಜ ಮತ್ತು ಪ್ರಜೆಗಳ ನಡುವೆ ಒಂದು ಕಾಂಟ್ರಾಕ್ಟ್. ಪ್ರಜೆಗಳು ರಾಜನನ್ನು ಆಳ್ಲಿಕ್ಕೆ ಬಂದಿದ್ದು. ರಾಜ ಯಾವಾಗ ಪ್ರಜೆಗಳನ್ನು ನೋಡ್ಕೊಳ್ಬೇಕು ಚೆನ್ನಾಗಿ, ಯಾವಾಗ ರಾಜ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅವರ ಕಲ್ಯಾಣ ನೋಡ್ಕೊಳ್ಳಿಲ್ಲ, ಜನರಿಗೆ ಈ ರಾಜನನ್ನು ತೆಗೆದು ಹೊಸ ವ್ಯಕ್ತಿಯನ್ನು ನೇಮಕ ಮಾಡುವಂಥ ಎಲ್ಲ ಅಧಿಕಾರ ಇದೆ. ಸೊ ದಿಸ್ ಇಸ್ ಎ ಸೋಷಿಯಲ್ ಕಾಂಟ್ರಾಕ್ಟ್. ಇದು ಸಮಾಜದ ಒಡಂಬಡಿಕೆ. ಸೊ ಪೀಪಲ್ ಹ್ಯಾವ್ ಎವ್ರಿ ರೈಟ್ ಟು ಪ್ಲೇಸ್ ಎ ನ್ಯೂ ರೂಲರ್ ಬೈ ಎ ರಿವೋಲ್ಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಅವನು ಹೇಳ್ತಾನೆ ಇದು ಸಾಧ್ಯವಾ? ಇದು ಕ್ರಾಂತಿಯಿಂದಲೇ ಸಾಧ್ಯ, ಬೈ ಎ ರಿವೋಲ್ಟ್. ಆದ್ದರಿಂದ ಕ್ರಾಂತಿಯ ಅಧಿಕಾರ ಜನರಿಗಿದೆ, ಕ್ರಾಂತಿ ನಡೆಸುವಂಥ ಅಧಿಕಾರ ಜನರಿಗಿದೆ, ರಾಜನ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಅಧಿಕಾರ ಜನರಿಗಿದೆ. ಇದು ಕ್ರಾಂತಿಯಿಂದ ಸಾಧ್ಯ ಅಂತ ಹೇಳ್ಕೊಂಡು ಕ್ರಾಂತಿಯನ್ನು ಪ್ರತಿಪಾದಿಸುವಂಥ ಏಕೈಕ ವ್ಯಕ್ತಿ ಯಾವುದು? ರೂಸೋ. ಆ್ಯಂಡ್ ಸೊ ಮೋಸ್ಟ್ ಪ್ರೊಬ್ಯಾಬ್ಲಿ ಇದರಿಂದ ಬಹುಶಃ ರೂಸೋವನ್ನು ನಾವೇನು ಹೇಳ್ತೀವಿ, ರೂಸೋವನ್ನು ಸೋಷಿಯಲ್ ಕಾಂಟ್ರಾಕ್ಟ್ ದಿ ಬೈಬಲ್ ಆಫ್ ದಿ ಫ್ರೆಂಚ್ ರೆವಲ್ಯೂಷನ್. ಇಡೀ ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಬೇರೆ ಯಾವುದೇ ಪುಸ್ತಕವನ್ನು ಅವನು ಬೈಬಲ್ ಆಫ್ ದಿ ಫ್ರೆಂಚ್ ರೆವಲ್ಯೂಷನ್ ಕರೆಯುವುದಿಲ್ಲ. ದಿ ಓನ್ಲಿ ಬುಕ್ that is called as the Bible of the French Revolution is none other than Rousseau's social contract. This is the importance of the social contract written by Jean-Jacques Rousseau. So King
ಏನು ರಾಜ ಈ ರೀತಿಯ ವೈಲೇಟ್ ಮಾಡಿದಾಗ ಮತ್ತು ಏನೋ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅಂದರೆ ಈ ಪ್ರಜಾಪ್ರಭುತ್ವದ ತತ್ವಗಳೇನಿವೆ, ಸಾವರಿಟಿ ಆಫ್ ದಿ ಪೀಪಲ್, ಜನರಿಗೆ ಅಧಿಕಾರ ಇರುವುದೇ, ಪರಮ ಅಧಿಕಾರ ಇದೆ ಎನ್ನುವ ತತ್ವವನ್ನು, ಮತ್ತು ಹಿ ಆಲ್ಸೋ ಅಡ್ವೊಕೇಟೆಡ್ ಪೊಲಿಟಿಕಲ್ ಈಕ್ವಾಲಿಟಿ. ಸೊ ದಿ ಸಾವರಿಟಿ ಆಫ್ ದಿ ಲಿಬರ್ಟಿ, ಈಕ್ವಾಲಿಟಿ ಆಯ್ತದ, ಫ್ರೆಟರ್ನಿಟಿ. ಸೊ ಪೀಪಲ್ ಆರ್ ಆಲ್ ದಿ ಬ್ರದರ್ಸ್, ಆಲ್ ಪೀಪಲ್ ಆರ್ ದಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಫ್ರೆಟರ್ನಿಟಿ, ಫ್ರೆಟರ್ನಲ್, ಅವರೆಲ್ಲ ಸಹೋದರರು ಸಹೋದರಿಯರು. ಮತ್ತು ಪೊಲಿಟಿಕಲ್ ಈಕ್ವಾಲಿಟಿ ಅಂದರೆ ರಾಜಕೀಯವಾಗಿ ಸಮಾನರು ಎನ್ನುವ ಕಾನ್ಸೆಪ್ಟನ್ನು ರೂಸೋ ಎತ್ತಿ ಹಿಡಿದ. ಸೊ ರೂಸೋ ದೀಸ್ ಇನ್ ಟೋಟಲ್ ಒಟ್ಟಿನಲ್ಲಿ ಈ ಮೂರು ದಾರ್ಶನಿಕರು ತತ್ವಜ್ಞಾನಿಗಳು ದೇ ಅಪೆಲ್ಡ್ ದಿ 3 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್, ಮೂರು ತತ್ವಗಳನ್ನು ಅವರು ಪ್ರತಿಪಾದಿಸಿದರು. ಸೊ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಲಿಬರ್ಟಿ ಸ್ವಾತಂತ್ರ್ಯ, ಈಕ್ವಾಲಿಟಿ ಸಮಾನತೆ, ಫ್ರೆಟರ್ನಿಟಿ ಅಂದರೆ ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎನ್ನುವ ಮೂರು ತತ್ವಗಳನ್ನು ಈ ದಾರ್ಶನಿಕರು ಇಡೀ ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ತತ್ವಜ್ಞಾನದ ಮೂಲಕವಾಗಿ, ಅವರು ಸ್ಪೀಚ್ ಮೂಲಕವಾಗಿ, ರೈಟಿಂಗ್ಸ್ ಮೂಲಕವಾಗಿ ಅದು ಜನರಿಗೆ ತಲುಪುವಂಥ ಪ್ರಯತ್ನ ಮಾಡಿದರು. ಮತ್ತು ಈ ಯಾವುದು ಓಪನ್ಲಿ ಅಡ್ವೊಕೇಟೆಡ್ ರೆವಲ್ಯೂಷನ್, ಸೊ ಅದು ಕ್ರಾಂತಿಗೆಯನ್ನು ಪ್ರತಿಪಾದಿಸಿದರು. ಸೊ ಹೀಗೆ ಈ ಮೂರು ತತ್ವಜ್ಞಾನಿಗಳ ಪ್ರಭಾವದಿಂದಲೇ ಏನು ನಾವು ನೋಡ್ತೀವಿ, ಫ್ರಾನ್ಸಿನ ಮಹಾಕ್ರಾಂತಿ ಒಂದು ಅಸ್ತಿತ್ವದಲ್ಲಿ ಬಂತು. ಮತ್ತು ಇಡೀ ಪ್ರಪಂಚದಲ್ಲಿ ಈ ಮೂರು ತತ್ವಗಳನ್ನು ಅಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎನ್ನುವ ತತ್ವವು ಅದು ಪ್ರೇರಣೆಯಾಗಿ ಪ್ರಪಂಚದಾದ್ಯಂತ ಫ್ರಾನ್ಸಿನ ಮಹಾಕ್ರಾಂತಿ ಅತ್ಯಂತ ಸ್ಫೂರ್ತಿದಾಯಕವಾದಂಥ ಒಂದು ಘಟನೆಯಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಆ ಫ್ರಾನ್ಸಿನ ಮಹಾಕ್ರಾಂತಿಯ ಸಾಹಿತ್ಯ ತುಂಬುವಂತಾಯಿತು. ವಿದ್ಯಾರ್ಥಿ ಮಿತ್ಲೆ, ಇವತ್ತು ನೀವು ಯಾವುದು ಮೂರು ದಾರ್ಶನಿಕರು ಇಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿಯ ಬೌದ್ಧಿಕ ಕಾರಣಗಳಲ್ಲಿ, ಸೊ ಮೂರು ಜನ, ಮಾಂಟೆಸ್ಕ್ಯೂ ಸ್ಪಿರಿಟ್ ಆಫ್ ಲಾಸ್ ಬರೆದವನು, ವಾಲ್ಟಾಯರ್ ಆ ಸಟೈರ್ ಅನ್ನೋ ಬ್ರಾಂಚನ್ನು ತರೆದವನು, ನೆಕ್ಸ್ಟ್ ಮೂರನೇದು ನಾವು ಗಮನಿಸ್ತೀವಿ ಯಾರು, ರೂಸೋ ಸೋಷಿಯಲ್ ಕಾಂಟ್ರಾಕ್ಟ್ ಪುಸ್ತಕ ಬರೆದವನು, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಮೂರು ಫ್ರಾನ್ಸಿನ ಮಹಾಕ್ರಾಂತಿಯ ತತ್ವಗಳ ಬಗ್ಗೆ ತಿಳಿದಿರಿ. ವಂದನೆಗಳು ಮಿತ್ರರೇ.